ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಅರ್ಲಿ ಮಾರ್ನಿಂಗ್ 4:30 ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಹೊರಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾವು ಯಾವ ಟೆಂಪಲ್ಗೆ ಹೋಗ್ತಿದ್ದೀವಿ ಅಂತ ಈ ವ್ಲಾಗಲ್ಲಿ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ. ಗುಡ್ ಮಾರ್ನಿಂಗ್ ಬಂಗಾರ. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಬಂದೆ. ಅದಾದ ನಂತರ ನನ್ನ ಮಗನ್ನ ಮತ್ತು ನನ್ನ ಹಸ್ಬೆಂಡ್ನ ಇಬ್ಬರನ್ನು ಎಬ್ಬರಿಸಿ ಅವ್ರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆನೂ ಸಹ ಮುಗಿಸ್ಕೊಂಡೆ. ಸ್ವಲ್ಪ ದೂರ ಜರ್ನಿ, ಹಾಗೆ ಬಿಸಿಲಿರೋದ್ರಿಂದ ನಮಗೆ ಮತ್ತು ನನ್ನ ಮಗನಿಗೆಲ್ಲ ಸ್ವಲ್ಪ ಕೋಲ್ಡ್ ವಾಟರ್ನ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೆ. ಓಹೋ, ಅದು ಮೇನ್ ಅಲ್ವಾ ನಿಮಗೆ? ಆಮೇಲೆ ಇನ್ನೇನು ಮಾಡ್ಬೇಕು ಅವರು ನೋಡ್ಬಿಟ್ಟು? ಆಮೇಲೆ ನೀನೇನೋ ಹೇಳ್ತೀಯಲ್ಲ. ಈಗ ಟೈಮ್ 6:15 ಆಗಿದೆ. ಇವಾಗ ಮನೆಯಿಂದ ಹೊರಟಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಟೆಂಪಲ್ಗೆ ಅಂತ. ಲೆಟ್ಸ್ ಗೋ. ಲೆಟ್ಸ್ ಗೋ ಅಂತ ಹೇಳು. ಲೆಟ್ಸ್ ಗೋ, ಕಮ್. ನೀವು ಹೋಗ್ರಿ, ನಾನು ಬರಲ್ಲ. ಇಲ್ಲ, ಬರ್ಬೇಕು. ನಾನು ಬರಲ್ಲ. ಬಾಯ್. ನಾವು ಮೈಸೂರು ರೋಡ್ ರೂಟಲ್ಲಿ ಹೋಗಬೇಕಿತ್ತು. ಸೊ ಹಾಗಾಗಿ ನೈಸ್ ರೋಡಲ್ಲಿ ಹೋದರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನೈಸ್ ರೋಡಲ್ಲಿ ಹೊರಟ್ವಿ. ತುಮಕೂರು ರೋಡಿಂದ ಮೈಸೂರು ರೋಡ್ಗೆ ಅವರು ಬೈಕ್ಗೆ 45 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಟೈಮಿಂಗ್ಸ್ ಕೂಡ ನೋಡಿಕೊಂಡೆ. ಸೊ ತುಮಕೂರು ರೋಡಿಂದ ಮೈಸೂರು ರೋಡ್ಗೆ ನಾವು 30 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಅಂದರೆ 30 ಮಿನಿಟ್ಸ್ ನಾವು ಸೇವ್ ಮಾಡ್ಬೋದು. ಅಂದರೆ ನೈಸ್ ರೋಡ್ ಬಿಟ್ಟು ನಾವು ಮಾಮೂಲಿ ಮೇನ್ ರೋಡ್ ತೊಗೊಳ್ತೀವಿ ಅಂತ
ಆದರೆ 1 hour ಆಗುತ್ತೆ. ಬಟ್ ಇಲ್ಲಿ 30 minutes ಆಯಿತು. ಓಯ್ ಹಾಗೆ ಆನ್ ದ ವೇ ಬಿಡದಿನಲ್ಲಿ ತಿಂಡಿ ತಿನ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ. ಸೊ ನನ್ನ ಮಗ ಹೊಟ್ಟೆ ಹಶ್ವು ಅಂತ ಹೇಳ್ದ. ಹಾಗೆ ನಾನು ಸ್ವಲ್ಪ ಬೇಗ ಎದ್ದಿದ್ದರಿಂದ ನನಗೂ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ತಿನ್ಕೊಂಡು ಬಿಡೋಣ ಅಂದ್ಬಿಟ್ಟು ಬಿಡದಿನಲ್ಲೇ ಸ್ಟಾಪ್ ಮಾಡಿದ್ವಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೈ ಏಟಾಗಿಬಿಟ್ಟಿತ್ತು. ಅವ್ರಿಗೆ ಜಾಸ್ತಿ ಓಡ್ಸೋಕ್ಕಾಗ್ತಿರ್ಲಿಲ್ಲ. ಸೊ ಬೈಕ್ ತೊಗೊಬಂದಿದ್ರೆ ಅವರೊಬ್ಬರೇ ಓಡಿಸ್ಬೇಕಿತ್ತು ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಆಕ್ಟಿವಾದಲ್ಲೇ ಬಂದ್ವಿ. ಸೊ ದಟ್ ನಾನು ಸ್ವಲ್ಪ ದೂರ ಓಡಿಸ್ಬೋದು ಅಂತ ಹೇಳಿ. ಹಾಗೆ ನಾವಿವತ್ತು ಹೋಗ್ತಾ ಇರೋದು ಗೌಡ್ಗೆರೆನಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಸ್ಪೆಕ್ಸ್ ಕೊಡಮ್ಮ. ಅರ್ಲಿ ಮಾರ್ನಿಂಗ್ ಅಷ್ಟು ಕ್ರೌಡ್ ಇರಲ್ಲ, ಬೇಗ ದರ್ಶನ ಆಗಿಬಿಡುತ್ತೆ. ಸೊ ಬೇಗ ದರ್ಶನ ಮಾಡಿಕೊಂಡು ಹೊರಡ್ಬೋದು. ಟೈಮ್ ಆಗ್ತಾ ತುಂಬ ಜನ ಜಾಸ್ತಿ ಆಗಿಬಿಡ್ತಾರೆ. ಹಾಗೆ ಸಂಡೇ ಇರೋದ್ರಿಂದ ಇನ್ನೂ ಕ್ರೌಡ್ ಜಾಸ್ತಿ. ಸೊ ಹಾಗಾಗಿ ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಅರ್ಲಿ ಮಾರ್ನಿಂಗೇ ಪ್ಲ್ಯಾನ್ ಮಾಡೋದು. ಸೊ ಒಂದು 9-9:30 ಅಷ್ಟರಲ್ಲಿ ಬಂದರೆ ನಾವು 11:30-12 ಒಳಗೆಲ್ಲನೂ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ವಾಪಸ್ ಆಗ್ಬೋದು. ಸೊ ಇಲ್ಲಿಂದ ಕ್ಯಾಮೆರಾ ಅಲೋ ಇಲ್ಲ. ನಾವು ಟೆಂಪಲ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ಸೊ ನೋಡಿ ಆಲ್ರೆಡಿ ಎಷ್ಟು ಕ್ರೌಡ್ ಇದೆ ಅಂತ. ಹಾಗೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ಚನ್ನಪಟ್ಟಣ ಹತ್ರ ಇರೋ ಗೌಡ್ಗೆರೆ ಅನ್ನೋ ಊರಲ್ಲಿ ಇರೋ ದೇವಸ್ಥಾನ. ಹಾಗೆ ಈ ಚಾಮುಂಡೇಶ್ವರಿ ಸ್ಟ್ಯಾಚು ನಾವು ಏನು ನೋಡ್ತಿದ್ದೀವಿ ಅದು ವರ್ಲ್ಡಲ್ಲೇ ಟಾಲೆಸ್ಟ್ ಚಾಮುಂಡೇಶ್ವರಿ ಸ್ಟ್ಯಾಚು ಆಗಿರುತ್ತೆ. ಹಾಗೆ ಈ ದೇವಸ್ಥಾನ ಇಷ್ಟು ಫೇಮಸ್ ಆಗಿ ಇಷ್ಟು ಜನ ಬರೋ ಕಾರಣ ಅಂದರೆ ಅದು ಚಾಮುಂಡೇಶ್ವರಿ ತಾಯಿ ಮೇಲೆ ಇರೋ ನಂಬಿಕೆ. ಅಂದರೆ ನಮ್ಮ ಮನಸ್ಸಲ್ಲಿ ಏನೇ ಒಂದು ಕೋರಿಕೆನ ಇಟ್ಕೊಂಡು ನಮ್ಮದು ಯಾವುದೇ ಒಂದು ಕಾರ್ಯ ಆಗಿರ್ಬೋದು ಅದು ನೆರವೇರಲಿ ಅಂತ ನಾವು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಚಾಮುಂಡೇಶ್ವರಿ ತಾಯಿ ಹತ್ರ ಹರಕೆ ಮಾಡಿಕೊಂಡು ಅದನ್ನು ನಾವು ತೀರಿಸಿದ್ರೆ ಸೊ ಆ ಒಂದು ಕಾರ್ಯ ಫಲಿಸುತ್ತೆ. ನಾವು ಏನೇ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ಅದು ಈಡೇರುತ್ತೆ ಅನ್ನೋ ಒಂದು ಗಾಢವಾದ ನಂಬಿಕೆ. ಈ ದೇವಸ್ಥಾನದಲ್ಲಿ ತುಂಬ ತರಹದ ಸೇವೆಗಳು ಹಾಗೆ ಹರಕೆಗಳಿವೆ. ಅದರಲ್ಲಿ ಒಂದು ಪ್ರಸಿದ್ಧವಾದ ಹರಕೆ ಅಂದರೆ ಅದು ಕಾಯಿ ಕಟ್ಟೋ ಹರಕೆ. ಈ ಅರಕೆಕಾಯಿ ಸೇವೆನ ನಾವು 7 ವಾರಗಳ ಕಾಲ ಮಾಡಬೇಕಾಗುತ್ತೆ. ಅಂದರೆ ವಾರದಲ್ಲಿ 3 ದಿನ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಈ 3 ದಿನಗಳಲ್ಲಿ 7 ವಾರಗಳ ಕಾಲ ಬಂದು ನಾವು ಈ ಅರಕೆಕಾಯಿ ಸೇವೆನ ನಾವು ತೀರಿಸಬೇಕು. ಹಾಗೆ ಈ ಅರಕೆಕಾಯಿ ಸೇವೆ ಸಲ್ಲಿಸೋ ವಿಧಾನ ಏನಪ್ಪ ಅಂದರೆ ಮೊದಲು ದೇವಸ್ಥಾನದ ಮೂಲ ಗರ್ಭಗುಡಿನಲ್ಲಿರೋ ಚಾಮುಂಡಿ ತಾಯಿನ ದರ್ಶನ ಮಾಡೋದು. ಸೊ ಆ ತಾಯಿ ದರ್ಶನ ಮಾಡುವಾಗ ನಮ್ಮ ಕೋರಿಕೆ ಏನಿದೆ, ನಮ್ಮ ಒಂದು ಆಸೆ ಏನಿದೆ ಅದನ್ನು ಮನಸ್ಸಿನಲ್ಲೇ ನಾವು ಬೇಡ್ಕೊಂಡು ನಮ್ಮ ಕೋರಿಕೆನ ನೆನೆಸ್ಕೊಂಡು ನಾವು ತಾಯಿ ಮುಂದೆ ಸಂಕಲ್ಪನ ಮಾಡ್ಕೋಬೇಕು. ಅದಾದ ನಂತರ 50 ರೂಪಾಯಿ ಕೊಟ್ಟು ಒಂದು ಹರಕೆಕಾಯಿ ಸೇವೆಯ ಚೀಟಿನ ನಾವು ತಗೋಬೇಕು. ಸೊ ಆ ಚೀಟಿನ ಕೌಂಟರಲ್ಲಿ ಕೊಟ್ಟರೆ ಅವರು ನಮಗೆ
ಕಾಯಿನ ಕೊಡ್ತಾರೆ. ಸೊ ಅದನ್ನು ತಗೊಂಡು ನಾವು ಮೊದಲು ಈ ಚಾಮುಂಡೇಶ್ವರಿ ಸ್ಟ್ಯಾಚು ಏನಿರುತ್ತೆ ಆ ತಾಯಿ ಹತ್ರ ಹೋಗಿ ಮತ್ತೆ ಮನಸ್ಸಲ್ಲಿ ನಮ್ಮ ಒಂದು ಕೋರಿಕೆನ ಬೇಡ್ಕೊಂಡು ಆಶೀರ್ವಾದ ತಗೊಂಡು ಮತ್ತೆ ದೇವಸ್ಥಾನದ ಮುಂದೆ ಇರುವ ಬಸಪ್ಪನ ಗದ್ದಿಗೆ ಮುಂದೆ ನಾವು ಬೇಡ್ಕೊಂಡು ಮತ್ತೆ ಅದ್ರ ಸುತ್ತ ನಾವು 7 ಸುತ್ತುಗಳನ್ನ ಸುತ್ತಬೇಕು. ಅಂದರೆ ಕಾಯಿನ ಇಟ್ಕೊಂಡು 7 ಸುತ್ತನ್ನು ಸುತ್ತಬಿಟ್ಟು ನಮ್ಮ ಸಂಕಲ್ಪನ ಮನಸ್ಸಲ್ಲೇ ಬೇಡ್ಕೊಂಡು ಆ ಕಾಯಿನ ದೇವಸ್ಥಾನದ ಮುಂದೆ ಕಟ್ಟಬೇಕು. ಇದೇ ರೀತಿ 7 ವಾರಗಳ ಕಾಲ ನಾವು ಈ ಅರಕೆಕಾಯಿ ಸೇವೆನ ಸಲ್ಲಿಸಿದರೆ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಳೆ. ಅಂದರೆ ನಮ್ಮ ಕೋರಿಕೆನ ನಾವೇನಿಟ್ಟಿರ್ತೀವಿ, ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ನಮ್ಮ ಕಾರ್ಯ ಏನಾಗಬೇಕು ಅಂತ ನಾವು ಬೇಡ್ಕೊಂಡಿರ್ತೀವಿ, ಸೊ ಅದೆಲ್ಲ ಈಡೇರುತ್ತೆ, ಕೈಗೂಡುತ್ತೆ ಅನ್ನೋದು ಒಂದು ಗಾಢವಾದ ನಂಬಿಕೆ. ನಾವು ನಂತರ ಹೋಗಿದ್ದೆ ಬಸಪ್ಪನ ಸನ್ನಿಧಿಗೆ. ಈ ಬಸಪ್ಪ ದೇವರು ಕೂಡ ತಾಯಿ ಚಾಮುಂಡೇಶ್ವರಿಯ ಇನ್ನೊಂದು ಪ್ರತಿರೂಪ. ಸೊ ಈ ಬಸಪ್ಪನ್ನು ಕೂಡ ನಾವು ದೇವರು ಅಂತ ಆರಾಧಿಸಿ ಪೂಜಿಸ್ತೀವಿ ಕೂಡ. ಹಾಗೆ ನಾವು ಇಟ್ಟಿರೋ ಇನ್ನೊಂದು ನಂಬಿಕೆ ಏನಪ್ಪ ಅಂದರೆ ಅದು ಬಸಪ್ಪನ ಪಾದ. ಹೌದು, ನಮ್ಮ ಮನಸ್ಸಿನಲ್ಲಿ ನಾವು ಏನೇ ಒಂದು ಕೋರಿಕೆನ ಇಟ್ಕೊಂಡು ನಮ್ಮ ಕಾರ್ಯ ನೆರವೇರುತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಪಾದದ ರೂಪದಲ್ಲಿ ಬಸಪ್ಪ ನಮಗೆ ಉತ್ತರನ ಕೊಡ್ತಾರೆ. ಅಂದರೆ ನಮ್ಮ ಕಾರ್ಯ ಆಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆಗೆ ಉತ್ತರನ ಕೊಡ್ತಾರೆ. ಸೊ ಇದು ಕೂಡ ನಮ್ಮ ಒಂದು ನಂಬಿಕೆಗೆ ಬಸಪ್ಪ ಕೊಟ್ಟಿರೋ ಆಶ್ವಾಸನೆ. ಇಲ್ಲೇಮ್ಮ ಮುಂದೆ ಪ್ರಸಾದ ತಿನ್ಕೊಂಡು ಎಲ್ಲೋಗಣ. ಹಾಂ ನಿಮ್ಗೆ ಯಾವಾಗಲೂ ಆಟ ಸಂಬಂಧ ಚಿಂತೆ. ಹರಕೆಕಾಯಿ ಸೇವೆ ಮುಗಿಸಿ ದೇವ ದರ್ಶನ ಮಾಡಿ ಬಸಪ್ಪನ ದರ್ಶನ ಮಾಡಿ ಕೊನೆಯದಾಗಿ ಬಂದಿದ್ದೆ ನಾವು ಈ ಅನ್ನಪ್ರಸಾದ ತಿನ್ನೋದಕ್ಕೆ. ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅನ್ನದಾನ ಸೇವೆ ನಡೀತಾನೆ ಇರುತ್ತೆ. ಎಷ್ಟು ಜನ ಬಂದರೂ ಕೂಡ ಇಲ್ಲಿ ಪ್ರಸಾದಕ್ಕೆ ಏನೂ ಕೊರತೆ ಇರೋದಿಲ್ಲ. ಹಾಗೆ ಇಲ್ಲಿ ದಿನನಿತ್ಯ ಬರೋ ಭಕ್ತಾದಿಗಳೆಲ್ಲ ಈ ಅನ್ನದಾನ ಸೇವೆಗೆ ದೇಣಿಗೆಯನ್ನು ನೀಡ್ತಾರೆ. ನಾವು ಅಷ್ಟೇ ನಮ್ಮ ಕೈಲಾದಷ್ಟು ಸಹಾಯನ ಈ ಅನ್ನದಾನ ಸೇವೆಗೆ ಕೊಡ್ಬೋದು. ಇಲ್ಲ ಕಣವ ನೋಡಲ್ಲ ಕಡೆಗೆ ಕಾಣ್ತಾ ಇದಲ್ಲ ಐತೆ ಆಯ್ತಾ. ಬ್ಯಾಟ್ ಬಾಲ್ ಎಷ್ಟು? ಬರಾಬರಿ 100 ರೂಪೀಸ್ ಮಗ್ನೆ. ಕಡಿಮೆ ಇಲ್ವಾ? ಕಲರು ಸೈಕಲ್ ರೆಡ್ ಕಲರ್ ಅಲ್ವಾ? ಬೇಡ ಕಣ ಬ್ಲೂ ತಗೋ. ಬ್ಲೂ ತಗೋ. ಹಾ ಅದು ಅರ್ಧೋಗೈತೆ, ಅದೇ ತಗೋ. ಇರೋ ಇಲ್ಲ ಐತೆ ಎತ್ಕೊಂಡೇ ಬಿಡು.
ಓಕೆನಾ? ನನ್ನ ಮಗ ಮನೆಯಿಂದ ಹೋಗಬೇಕಾದ್ರೇ ಹೇಳಿಬಿಟ್ಟಿದ್ದ ನನಗೆ ಬ್ಯಾಟು ಬಾಲ್ ಬೇಕೇ ಬೇಕು ಅಂತ. ಸೊ ಅವನಿಗೊಂದು ಬ್ಯಾಟು ಬಾಲ್ನ ಕೊಡಿಸಿ ಅದಾದ ನಂತರ ನಾವು ಮತ್ತೆ ದೇವಸ್ಥಾನದಿಂದ ಹೊರಟ್ವಿ. ಓ ಮೈ ಗಾಡ್, ಎಷ್ಟು ಬಿಸಿಲಿದೆ. ಏ ಯಾಂಶ್, ಫುಲ್ ಕಪ್ಪುಗಾಗ್ಬಿಟ್ಟಿದ್ದೀನಲ್ಲ ಮಗನೇ ನಾನು ಬಿಸಿಲುಗೆ. ಅರಿರಿ ಎಲ್ಲ ಚೆಲ್ತೈತೆ ಸೀಟ್ ಮೇಲೆ. ದೇವ ಅಡ್ವೆಂಚರ್ಸ್ ಮಾಡ್ತೀನಿ ಈಗ. ಒಂದೇ ಒಂದು ಕಿತ್ಕೊಳ್ತೀನಿ ನೋಡ, ಹಣ್ಣಾಗಿರೋದು ಕೆಳಗಡೆ ಹೋಗ ಅಲ್ಲೇನು. ಫ್ರೆಂಡ್ಸ್, ನಾವು ಹೋಗಿದ್ದ ರೂಟಲ್ಲಿ ಫುಲ್ಲು ಮ್ಯಾಂಗೋ ಟ್ರೀಸೇ. ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಮರದಲ್ಲೂ ಫುಲ್ಲು ಮ್ಯಾಂಗೋಸ್ ಎಲ್ಲ ಬಿಟ್ಟು ಎಲ್ಲ ಫುಲ್ ಹಣ್ಣಾಗಿದೆ. ಅಂದ್ರೂ ಯಾರೂ ಕಿತ್ಕೊಂಡೇ ಇರಲಿಲ್ಲ. ಅಟ್ಲೀಸ್ಟ್ ನಾವಾದರೂ ಸ್ವಲ್ಪ ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಗಾಡಿನ ಸ್ಟಾಪ್ ಮಾಡಿದ್ವಿ. ಸೊ ನಾವು ಸ್ಟಾಪ್ ಮಾಡಿ ಕಿತ್ಕೊಳ್ಳೋದು ನೋಡಿ ಅಲ್ಲಿ ದೂರದಿಂದ ಮನೆ ಹತ್ರ ಇರೋರು ಕೂಗಿದ್ರು ಕಿತ್ಕೋಬೇಡಿ ಅಂತ. ಬಟ್ ಸ್ಟಿಲ್ ನನಗೆ ಆಗಿಲ್ಲ. ಒಂದು 3-4 ಹಣ್ಣನ್ನು ಕಿತ್ಕೊಂಡು ಬಂದೆ. ಎಟ್ಟೆಕ್ ಸಲ ಕಣ ಆ ಕಡೆ. ಚೆನ್ನಾಗಿರೋದು ಕಿತ್ಕಳ. ಕೆಳಗಿಳಿ ಅಲ್ಲೇ, ಆ ಕಡೆ ಅಲ್ಲಿ ಅಲ್ಲಿ. ಬಾ ಬಾ ಬಾ. ಒಂದೇ ಒಂದು ಹಣ್ಣಿರ ಕಿತ್ಕೊಡಮ್ಮ. ಹಾಂ ಕೆಂಪಗಿರ್ಬೇಕು, ಅದಕ್ಕೇನೆ. ಇರ ಹುಡುಗಿ ಬಂತು ನೋಡು, ಅಲ್ಲಿ ಕಿತ್ಕೊಡ್ತು ನೋಡು. ಹೌದು, ಹಣ್ಣು ಕಿತ್ಕೊ. ಈ ಜಾಗದಲ್ಲಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ನಿಲ್ಸಿದ್ವಿ. ಬಟ್ ಒಂದೇ ಒಂದು ರೀಲ್ಸ್ ಮಾಡಿ ವಾಪಸ್ ಹೋಗ್ತಿದ್ದೀವಿ. ಸ್ವಲ್ಪ ಭಯ ಇದೆ ಇಲ್ಲಿ. ಏನಮ್ಮ? ಎಲ್ಲ ಮುಗೀತಾ? ಎಲ್ಲ ಮುಗ್ದು ಈಗ ಮನೆಗೆ ಹೊರಟಿದ್ದೀವಿ. ಇದು ಬ್ಯಾಟು ಬಾಲ್ ಮೇನ್ ಅಲ್ವಾ? ನೀ ಅದಕ್ಕೋಸ್ಕರ ಎಲ್ಲ ಬಂದಿರೋದು ಜೊತೆ ದೇವಸ್ಥಾನಕ್ಕೆ. ಏನ್ರಿ ಹಾಕೊಳ್ರಿ ಬಿಸಿಲು. ಸರಿ, ಎಲ್ಲರಿಗೂ ಹೇಳು. ಪ್ಲೀಸ್ ಡೂ ವಾಚ್, ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೀಯಲ್ಲ. ಸಬ್ಸ್ಕ್ರೈಬ್. ಬಾಯ್ ಮಾಡು. ಫ್ರೆಂಡ್ಸ್, ಫೈನಲ್ ಆಗಿ ಇಲ್ಲಿ ನಾವು ಮಾವಿನ ಹಣ್ಣ ಕಿತ್ಕೊಂಡಿದ್ದೀವಿ ರೀ. ಒಂದು 2-3 kg ಅಷ್ಟು ಇರ್ಬೋದಾ? ಫೈನಲಿ ವಿ ಗಾಟ್ ಮ್ಯಾಂಗೋ. ಮಾಡ್ತಿದ್ದೀವಿ. ಸಕ್ಕತ್ತಾಗಿದೆ, ಫುಲ್ ಸ್ವೀಟ್ ಇದೆ.
ಅಮ್ಮ ಚೆನ್ನಾಗೈತೆ. ಹೆಂಗೈತೆ ರೀ? ಇದಾಗಿತ್ತು ನಮ್ಮ ಟೆಂಪಲ್ ರನ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.